ಹೆಲೋ ಫ್ರೆಂಡ್ಸ್, ನಾನು ಇವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಸಲ ಕ್ರಿಸ್ಮಸ್ ಹಬ್ಬ ಇನ್ನೇನು ಒಂದು ವೀಕ್ ಇದೆ. ಡೆಕೋರೇಷನ್ ಕೂಡ ಶುರು ಮಾಡಬೇಕು. ಸೊ ಈ ಸಲ ಕ್ರಿಸ್ಮಸ್ ಟ್ರೀ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಹೈಟ್ ಆಗಿದೆ ಹೋದ ಸಲಿಗಿಂತ. ಈ ಸಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಮನೆ ಪಕ್ಕದಲ್ಲೆಲ್ಲ ಕೆಲವೊಂದೊಂದು ತರಕಾರಿಗಳು ಬಿಟ್ಟಿತ್ತು. ಸೊ ಹಾಗಾಗಿ ಟೊಮ್ಯಾಟೊ ಕೂಡ ಬೆಳಗ್ಗೆ ಸ್ವಲ್ಪ ಕಿತ್ಕೊಬಂದಿದ್ರು ಅಮ್ಮ. ಹಂಗಾಗಿ ಇನ್ನೇನಾದರೂ ಹೊಸ್ದಾಗಿ ಬಿಟ್ಟಿದೆಯಾ ಅಂತ ಹೇಳಿ ನೋಡೋಣ ಅಂತ ಹೋಗಿದ್ದೆ. ಸೊ ಮೆಣಸು ಕೂಡ ಬಿಟ್ಟಿತ್ತು ಒಂದು ಸ್ವಲ್ಪ, ಇನ್ನೊಂದು ಗಿಡದಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಕಲ್ಲಂಗಡಿ ಇವಾಗ ಹೂನೆಲ್ಲ ಕಚ್ಚಿದೆ. ಬಾಳೆ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಹಾಗೆ ನೋಡಿಕೊಂಡು ಹಾಗೆ ವಾಕ್ ಮಾಡ್ಕೊಂಡು ಬಂದೆ ನಾನು ಮನೆ ಹತ್ರ. ಈ ಕಲ್ಲಂಗಡಿ ಮಾತ್ರ ಇವಾಗ ಹೂ ಕಚ್ತಾ ಇದೆ. ಸೊ ನಮ್ಮ ಕಡೆ ಈ ಚೋಟ್ ಮೆಣಸಿನ್ಕಾಯಿ ಅಂತ ಕರಿತೀವಿ, ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಮೆಣಸಿನ್ಕಾಯಿ ಕೂಡ ಬಿಟ್ಟಿತ್ತು. ಸೊ ಅದು ಗ್ಯಾಸ್ಟ್ರಿಕ್ ಇರೋದಿಲ್ಲ, ಆ ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ ಮತ್ತು ಖಾರ ಕೂಡ ತುಂಬ ಜಾಸ್ತಿನೇ ಇರುತ್ತೆ ಆ ಮೆಣಸಿನ್ಕಾಯಿ. ಸೊ ಅದು ಹೊಸ್ದಾಗಿ ಬಿಟ್ಟಿತ್ತು, ಅದನ್ನು ಸ್ವಲ್ಪ ಕಿತ್ಕೊಂಡು ಹಾಗೆಯೇ ಕಳೆ ಕೂಡ ಎಲ್ಲ ಬೆಳ್ಕೊಬಿಟ್ಟಿತ್ತು ಅಂತೇಳಿ ಆಳುಗಳು ಬಂದಿದ್ದರು. ಸೊ ಹಾಗಾಗಿ ಕಳೆ ಕೂಡ ಕೀಳ್ತಾಯಿದ್ರು. ಇಲ್ಲಿ ನೋಡಿ ಒಂದೇ ಒಂದು ಕಲ್ಲಂಗಡಿ ಹಣ್ಣು ಬಿಟ್ಟಿದೆ, ಮನೆ ಪಕ್ಕ ಹಾಕಿರೋದು. ಅದೇ ನಾವು ಜಮೀನಲ್ಲಿ ಹಾಕಿರೋದು ಆಲ್ರೆಡಿ ಎಷ್ಟು ದಪ್ಪ ಇದೆ ನೀವು ನೋಡಿರ್ತೀರ. ಇದು ಮಾತ್ರ ಇವಾಗ ಒಂದು ಚಿಕ್ಕದು ಬಂದಿದೆ, ಇದು ಸ್ವಲ್ಪ ಲೇಟಾಗಿ ಬರ್ತಾಯಿದೆ ಕಲ್ಲಂಗಡಿ. ಸೊ ಹಾಗೆ ಪಪ್ಪಾಯ ಕೂಡ ಚೆನ್ನಾಗಿ ಬಂದಿತ್ತು. ನನ್ನ ಫೇವ್ರೆಟ್ ಹೂವು ಇದು ಕನಕಾಂಬರ. ನನಗೆ ತುಂಬ ಖುಷಿ, ನನಗೆ ಮಲ್ಲಿಗೆಗಿಂತ ಕನಕಾಂಬರ ತುಂಬ ಇಷ್ಟ. ಹಂಗೆ ಸಾಕಷ್ಟು ರೋಸ್ ಕೂಡ ಬಿಟ್ಟಿತ್ತು, ಬೇರೆ ಬೇರೆ ಕಲರ್, ಡಾರ್ಕ್, ಲೈಟ್. ಸೊ ತುಂಬ ಚೆನ್ನಾಗಿತ್ತು. ಮತ್ತು ಪಾಲಕ್ ಹಾಕಿದ್ದೆ, ಪಾಲಕ್ಕು, ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಂಡಿದ್ದೆ. ಅದರಲ್ಲಿ ಪಾಲಕ್ ಚೆನ್ನಾಗಿ ಬಂದಿದೆ ಮತ್ತು ಪುದೀನೂ ಚೆನ್ನಾಗಿ ಬಂದಿದೆ. ಕೊತ್ತಂಬರಿ ಮಾತ್ರ ಇನ್ನೂ ಬಂದಿಲ್ಲ. ಸೊ ಹಾಗಾಗಿ ಇಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕಲಿಲ್ಲ. ಪುದೀನ ಪಾಲಕ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಸೊ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಬಂದೆ. ಆ್ಯಂಡ್ ಮಲ್ಲಿಗೆ ಕೂಡ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ನಮ್ದು ಈ ಮಲ್ಲಿಗೆ ಮಾತ್ರ ಬಿಡೋಕ್ಕೆ ಶುರುವಾದರೆ ತುಂಬ ಚೆನ್ನಾಗಿ ಬಿಡುತ್ತೆ. ಆ್ಯಂಡ್ ಆಮೇಲೆ ಜಾಸ್ತಿ ಹೂ ಬಿಡುತ್ತೆ. ಇವಾಗ ಸ್ಟಾರ್ಟ್ ಆಗಿದೆ ಮಲ್ಲಿಗೆ ಇದು. ಹಾಗೆ ನನ್ನ ಮಗಳಿಗೆ ಇವತ್ತು ಒಂದು ಹೊಸ್ದಾಗಿ ಪೌಡರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಲ್ಲಿಂದ ಬಂದಿದ್ದೆ. ಬಾದಾಮಿನ ಬಿಸಿನೀರಲ್ಲಿ ಒಂದು ಸ್ವಲ್ಪ ತುನಿ ಹಾಕ್ತೆ. ಸೊ ಹಾಗೆ ಫ್ರೆಶ್ದು ಕರ್ಬೇವಿನ ಸೊಪ್ಪು ಮತ್ತು ಹಿರ್ಲಿಕಾಯಿ ಬಿಟ್ಟಿತ್ತು, ಚಿತ್ರಾನ್ನಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಕಿತ್ಕೊಂಡು ಬಂದೆ. ಸೊ ನೋಡಿ, ಇದು ನೆನೆಸಿಟ್ಟು ನಾನು ಒಂದು 15 ಮಿನಿಟ್ಸ್ ಆಗಿತ್ತು ಅಷ್ಟೇ. ಸೊ ತುಂಬ ಚೆನ್ನಾಗಿ ಈ ಥರ ಸಿಪ್ಪೆನೇ ಆರಾಮಾಗಿ ಅವರೆಕಾಳು ಚೇತಿಸ್ಕೊಂಡು ಬಿಡ್ಬೋದು. ಸಿಪ್ಪೆ ಕೂಡ ಬೇಗನೆ ಬರುತ್ತೆ. ಸೊ ಇದಕ್ಕೆ ನಾನು ಸ್ವಲ್ಪ ಗೋಡಂಬಿ ಮತ್ತು ಪಿಸ್ತಾನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ತುಂಬ ಏನು ಬೇಡ, ಸ್ವಲ್ಪ ಅದು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೆ, ಅಂದರೆ ಅದು ಹುಂತಿರುತ್ತಲ್ವ, ಕ್ರಿಸ್ಪಿ ಆಗೋ ಥರ ಹುರ್ಕೊಂಡ್ರೆ ಆಯಿತು. ಈಗ ಅದನ್ನೇ ಒಂದು ಚಿಕ್ಕ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನದ ಪುಡಿ, ಒಂದೆರಡು ಏಲಕ್ಕಿ, ಜಸ್ಟ್ ಫ್ಲೇವರ್ಗೋಸ್ಕರ. ನಾನು ಕ್ವಾಂಟಿಟಿ ಮಾತ್ರ ಇಲ್ಲಿ ಕಮ್ಮಿನೇ ಮಾಡಿದ್ದೀನಿ, ಯಾಕಂದರೆ ಅವಳು ಒಂದೇ ಪೌಡರ್ನ ಕೊಟ್ಟರೆ ಯಾವುದೇ ಕಾರಣಕ್ಕೂ ಕುಡಿಯೋಲ್ಲ. ಲಾಸ್ಟ್ ಟೈಮ್ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿದ್ದೆ. ಸೊ ಹಾಗಾಗಿ ಈ ಸಲ ಲೈಟಾಗಿ ಮಾಡೋಣ ಅಂತ ಹೇಳಿ ಬರೀ ಬಾದಾಮಿದು ಮಾತ್ರ ಮಾಡಿದ್ದೀನಿ. ಸೊ ಹಾಗಾಗಿ ಅದನ್ನು ಲೈಟಾಗಿ ಪೌಡ್ರ್ ಮಾಡಿಕೊಂಡೆ. ನಾನು ಸಕ್ಕರೆ ಲಾಸ್ಟಲ್ಲಿ ಹಾಕ್ಕೋತೀನಿ, ಏನಕ್ಕೆ ಅಂದರೆ ಸಕ್ಕರೆ ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇವತ್ತು ಕೊಡಬೇಕಲ್ಲ ಅಂತೇಳಿ ಲೈಟಾಗಿ ಒಂದು ಸ್ವಲ್ಪ ಸಕ್ಕರೆ ಮಾತ್ರ ನಾನು ಲಾಸ್ಟಲ್ಲಿ ಪೌಡರ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡಿರ್ತೀನಿ. ಸೊ ಅವಳು ಮಾತ್ರ ಎಂಜಾಯ್ ಮಾಡಿಕೊಂಡೆ ಕುಡಿದ್ಲು. ಅವಳಿಗೆ ಟೇಸ್ಟ್ ಇರಬೇಕು, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅದನ್ನು ಮುಟ್ಟು ಕೂಡ ನೋಡೋದಿಲ್ಲ. ಬೇಯ ಬೇಯ ಅಂತ ಹೇಳ್ಬಿಡ್ತಾಳೆ.